ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸೌಜನ್ಯ ಪ್ರಕರಣದಲ್ಲಿ ಈಗ SIT ತನಿಖೆ ಏನು ಆರಂಭ ಆಗಿದೆ, ಅಥವಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ಏನು ಆರಂಭ ಆಗಿದೆ. ಸೊ SITಗೆ ಸೌಜನ್ಯ ತಾಯಿ ಕುಸುಮ ಅವರು ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ನನ್ನ ಮಗಳ ಒಂದು ಕೇಸ್ ಏನಿದೆಯಲ್ಲ ಅದು ಕೂಡ ಇಲ್ಲಿ ತನಿಖೆ ಆಗಬೇಕು ಅಂತ. ಅಲ್ಲಿ ಒಂದು 4 ಜನ ಆರೋಪಿಗಳ ಹೆಸರನ್ನು ಕೂಡ ಬರೆದು ಕೊಟ್ಟಿರ್ತಾರೆ. ಉದಯ್ ಜೈನ್ ಆಗಿರ್ಬೋದು, ನಿಶ್ಚಲ್ ಜೈನ್ ಆಗಿರ್ಬೋದು, ಅದೇ ರೀತಿ ಧೀರಾಜ್ ಕೆಲ್ಲಾ ಆಗಿರ್ಬೋದು, ಮಲ್ಲಿಕ್ ಜೈನ್ ಆಗಿರ್ಬೋದು. ಈ 4 ಜನರ ಹೆಸರನ್ನ ಕೊಟ್ಟಿರುವಂತಹ ಮಾಹಿತಿ ಇದೆ. ಈ 4 ಜನರಲ್ಲಿ ಈಗಾಗಲೇ 3 ಜನರಿಗೆ SIT ಅವರು ಕರೆ ಮಾಡಿ ತನಿಖೆಗೆ ಬರುವಂತೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಕರೆ ಮಾಡಿ ಈ ಉದಯ್ ಜೈನ್ ಏನಿದ್ದಾನೆ, ಉದಯ್ ಜೈನ್ಗೆ SIT ಆಫೀಸ್ಗೆ ಬರೋದಕ್ಕೆ ಹೇಳ್ತಾರೆ. ಈ ಉದಯ್ ಜೈನ್ ಕೂಡ SIT ಅವರ ಕರೆಗೆ ಹೋಗೊಟ್ಟು ಬೆಳಿಗ್ಗೆ 10 ಗಂಟೆಗೆ ಹಾಜರಾಗಿರ್ತಕ್ಕಂಥದ್ದು. ಸೊ ಇದರ ಕುರಿತಾಗಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಅದರ ಬಗ್ಗೆ ಹೆಚ್ಚು ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಆ ಒಂದು ವಿಡಿಯೋನ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ. ಸೊ ಅಂದ ಹಾಗೆ ಈಗ ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು SIT ಏನಿದೆ, SIT ತನಿಖೆ ಆರಂಭ ಆದಾಗಿನಿಂದ ಕೆಲವೊಂದಿಷ್ಟು ಗೊಂದಲಗಳು ಇದ್ದಾವೆ. ಆ ಒಂದು ಗೊಂದಲಕ್ಕೆ SITನೇ ಉತ್ತರವನ್ನು ಕೊಡಬೇಕಾಗುತ್ತೆ. SITನೇ ಉತ್ತರ ಕೊಡುತ್ತೆ. SIT ಅಧಿಕೃತವಾದಂತಹ ಮಾಹಿತಿಯನ್ನು ಕೊಡೋವರೆಗೂ ನಾವು ನೀವುಗಳೆಲ್ಲ ಹಾಗಂತೆ ಹೀಗಂತೆ ಅಂತ್ಯಕಂತೆಗಳನ್ನು ಕೇಳಿಕೊಂಡು ಕೂರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುವಂತಹದ್ದು. ಸೊ SIT ಮಾಹಿತಿ ಬರೋವರೆಗೂ ಕೂಡ ಯಾವುದು ಅಧಿಕೃತ ಮಾಹಿತಿ ಅಂತ ಯಾರು ಕೂಡ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಸೌಜನ್ಯ ವಿಷಯಕ್ಕೆ ಬರೋದಾದರೆ, ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ದೂರಿನಲ್ಲಿ ಇರುವಂತಹ ಈ 4 ಜನರಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು SIT ತಂಡ ಕರೆದು ಅವನ ವಿಚಾರಣೆ ಕೂಡ ಮಾಡಿರ್ತಕ್ಕಂಥದ್ದು. ವಿಚಾರಣೆಗೆ ಸ್ಪಂದಿಸಿರ್ತಕ್ಕಂಥದ್ದು ಉದಯ್ ಜೈನ್ ಅಂತ ಹೇಳ್ಬಹುದು. ಇನ್ನು ಧೀರಾಜ್ ಕೆಲ್ಲಾ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ. ಅದೇ ರೀತಿ ಮಲ್ಲಿಕ್ ಜೈನ್ ಅವ್ರಿಗೂ ಕೂಡ ಕಾಲ್ ಮಾಡಿರ್ತಕ್ಕಂಥದ್ದು. ಸೊ ಅವರಿಗೆ ನಿಗದಿ ಆಗಿಲ್ಲ, ಯಾವತ್ತೂ ಬರಬೇಕು ಅಂತ ಹೇಳಿಲ್ಲ. ಬಟ್ ನಾವು ಕರೆದಾಗ ನೀವು ಬರಬೇಕು ಅಂತ ಈಗಾಗಲೇ ಅವರಿಗೆ ಎಚ್ಚರಿಕೆ ಅಥವಾ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬಹುದು. ಸೊ ಈಗ ಇವರನ್ನು ಕೂಡ ಕರೀತಾರೆ. ಇದೆಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕಾಗಿರತಕ್ಕಂಥದ್ದು. ಇವುಗಳನ್ನ ಕರೀತಾ ಇದ್ದಾರೆ. ಸೊ ಈ SITಗೆ ಇವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಇನ್ನು ಸೌಜನ್ಯ ಪ್ರಕರಣಕ್ಕೆ ಇಲ್ಲಿ ನ್ಯಾಯ ಸಿಗುತ್ತಾ, ಸೌಜನ್ಯ ಪ್ರಕರಣಕ್ಕೆ ಏನೇನಾಗುತ್ತೆ ಬೆಳವಣಿಗೆ ಅಂತ ಎಲ್ಲರೂ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಹಿಂದೆಯೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ಜನರನ್ನ ಬ್ರೈನ್ ಮ್ಯಾಪಿಂಗ್ಗೆ ಹಾಜರು ಕೂಡ ಪಡಿಸಲಾಗಿತ್ತು. ಈ 3 ಜನರು ಕೂಡ ಬ್ರೈನ್ ಮ್ಯಾಪಿಂಗ್ಗೆ ಹಾಜರು ಕೂಡ ಆಗಿದ್ರು. ಅದರಲ್ಲಿ ಅಲ್ಲಿ ಏನಾಯಿತು, ಏನೇನಾಗಿದೆ ಅಂತ ನಾವು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದೊಂದು ಪಾರ್ಟ್ ಆಗಿರ್ತಕ್ಕಂಥದ್ದು. ಆದರೆ ಈಗ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ನ್ಯಾಯದ ಹೋರಾಟ ಅಥವಾ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುವಂತವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಈಗ SIT ರಚನೆ ಆಗಿರುವುದರಿಂದ ಈಗ ಸೌಜನ್ಯ ಪ್ರಕರಣವು ಕೂಡ ಮತ್ತೆ ತಲೆ ಎತ್ತುತ್ತಾ ಇದೆ ಅಂತಾನೆ ಹೇಳಬಹುದು. ಇನ್ನು ಈ ಬೆಳ್ತಂಗಡಿ ಕಚೇರಿಗೆ ಈಗಾಗಲೇ ಈ ವ್ಯಕ್ತಿ ಉದಯ್ ಜೈನ್ ಬಂದು ಹೋಗಿದ್ದಾನೆ. ಸೊ ಈಗ ನಮ್ಮ ಉಳಿದಿರ್ತಕ್ಕಂಥವರ ಸರತಿ ಇನ್ನು 3 ಜನ ಉಳಿದುಕೊಂಡಿದ್ದಾರೆ. ಈ 3 ಜನರಲ್ಲಿ ಈಗಾಗಲೇ 2 ಕರೆ ಕೂಡ ಬಂದಿದೆ. ಅವರು ಯಾವತ್ತು ಬರ್ತಾರೆ ಅಂತ ಇದುವರೆಗೆ ನಿಖರವಾದಂತಹ ಮಾಹಿತಿ ಇಲ್ಲ. ಬದಲಿಗೆ ಇವರಿಗೂ ಕೂಡ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇವರು ಏನು ಮಾಹಿತಿಯನ್ನು ಕೊಡ್ತಾರೆ, ಆ ಒಂದು ಮಾಹಿತಿನ ಎಲ್ಲವನ್ನು ಕೂಡ ಕಲೆ ಹಾಕಿರ್ತಕ್ಕಂಥ SIT ಟೀಮ್ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬಹುದು ಎಂಬುದನ್ನೆಲ್ಲರೂ ಕೂಡ ಕಾದು ನೋಡಬೇಕಾಗಿರುವಂತಹದ್ದು. ಈ ಒಂದು ಪ್ರಕರಣದ ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.